ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ನನ್ನ ಇವತ್ತಿನ ಯೂಟ್ಯೂಬ್ ಚಾನಲ್ಗೆ, ದಟ್ ಈಸ್ ಡೈಲಿ ವ್ಲಾಗ್. ಆ್ಯಂಡ್ ನೀವು ನೋಡ್ತಾ ಇದ್ದೀರಾ ಕಲಿವಲ್ಸ್ 26 ರಂಚಿತಾ ಪ್ರಕಾಶ್ ನನ್ನ ಹೆಸರು. ಸೊ ಇವತ್ತು ಆ್ಯಸ್ ಯೂಶುವಲ್ ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಾರ್ನಿಂಗ್ ಟು ಈವ್ನಿಂಗ್ ನನ್ನ ಇಡೀ ದಿನಚರಿಯಲ್ಲಿ ಏನೆಲ್ಲ ಇರುತ್ತೆ ಅದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ನಮ್ಮ ಎಲ್ಲ ವೀಡಿಯೋಸ್ನ ನೋಡ್ಕೊಂಬನ್ನಿ, ನಿಮ್ಗೊಂದು ಐಡಿಯಾ ಬರುತ್ತೆ ನನ್ನ ಬಗ್ಗೆ. ಆ್ಯಂಡ್ ವೆಲ್ಕಮ್ ಹೊಸಬರಾಗಿದ್ದಾರೆ. ಆ್ಯಂಡ್ ಆಲ್ರೆಡಿ ಸಪೋರ್ಟ್ ಮಾಡ್ತಿರೋ ಪ್ರತಿಯೊಬ್ಬರಿಗೂ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ದಿಸ್ ಇಸ್ ಆಲ್ ಅಬೌಟ್ ಇಂಟ್ರೊಡಕ್ಷನ್. ನಿಮಗೆ ಈಗ ಸದ್ಯಕ್ಕೆ ಟೈಮ್ ಆಗಿದೆ 8:25 ಆಗಿದೆ. ನಾನು ಇವತ್ತು ಥರ್ಸ್ಡೇ ವ್ಲಾಗ್ ಇದೆ ಆ್ಯಕ್ಚುಲಿ. ಸೊ ಪೂಜೆ ಎಲ್ಲ ಮಾಡಿ ಕುಂಕುಮ ಎಲ್ಲ ಇಟ್ಕೊಂಡು, ಆ್ಯಂಡ್ ದಿಸ್ ಇಸ್ ಮೈ ಔಟ್ಫಿಟ್. ಸೊ ಲಂಚ್ ಬಾಕ್ಸ್, ಬ್ರೇಕ್ಫಾಸ್ಟ್ ಎಲ್ಲನೂ ತೊಗೊಂಡು ಹೋಗ್ತಾ ಇದ್ದೀನಿ ಆಫೀಸ್ ಕಡೆಗೆ. ಸೊ ಬೇಗ ಹೊರಡೋಣ ಇವತ್ತು. ಆ್ಯಂಡ್ ಬೇಗ ಆಫೀಸಿಗೆ ರೀಚ್ ಆಗಿ ಸ್ವಲ್ಪ ಕೆಲಸ ಎಲ್ಲ ಮುಗಿಸೋಣ ಬೇಗ ಆದಷ್ಟು. ಆ್ಯಂಡ್ ಇಡೀ ದಿನ ನಿಮ್ಮ ದಿನ ತುಂಬ ಬ್ಯೂಟಿಫುಲ್ ಆಗಿರಲಿ ಅಂತ ನಾನು ವಿಶ್ ಮಾಡ್ತೀನಿ. ಸೊ ಇದು ಟೈಮ್ ಫಾರ್ ಬ್ರೇಕ್ಫಾಸ್ಟ್ ನನಗೆ. ಸೊ ಮನೆಯಿಂದನೇ ಇವತ್ತು ದಾಳಿಂಬೆ ಎಲ್ಲ ಬಿಡಿಸಿ ತೊಗೊಂಡೋಗಿದ್ದೆ. ಸೊ ಲಾಸ್ಟ್ ಟೈಮ್ ಒಂದು 1/2 kg ತೊಗೊಂಬಂದಿಟ್ಟಿದ್ದೆ ದಾಳಿಂಬೆ. ಒಂದು 3 ಪೀಸ್ ಬಂದಿತ್ತು. ಸೊ ಇವತ್ತರೆಗೂ ಆಯ್ತು, ಇನ್ನೊಂದು ಪೀಸ್ ಇದೆ ಅನ್ಕೋತೀನಿ, ಮರ್ತೋಗಿದೆ, ನನಗೆ ನೆನಪಿಲ್ಲ. ಸೊ ದಾಳಿಂಬೆನ ತಿನ್ಕೊಂಡೆ. ಅದಾದಮೇಲೆ ನನ್ನ ಕೊಲಿಗೊಬ್ಬರು ಅವರು PGಲಿ ಸ್ಟೇ ಮಾಡ್ತಾರೆ. ಸೊ ಅವ್ರು ಸ್ವಲ್ಪ ಟೊಮೆಟೊ ಬಾತೇನೋ ತೊಗೊಂಬಂದಿದ್ರು. ಸ್ವಲ್ಪ ರೈಸ್ನ ತಿನ್ಕೊಂಡೆ, ಬಿಕಾಸ್ ತುಂಬ ಕಡಿಮೆ ತಿನ್ನಲೂಬಾರ್ದು, ಜಾಸ್ತಿನೂ ತಿನ್ನಬಾರ್ದು ಮಾರ್ನಿಂಗ್ ಟೈಮ್ ನನಗೆ. ಸೊ ಅದಕ್ಕೆ ಹೇಳಿಬಿಟ್ಟು ಅವ್ರ ಜೊತೆ ಕೂತ್ಕೊಂಡು ಸ್ವಲ್ಪ ಶೇರಿಂಗಲ್ಲಿ ಬ್ರೇಕ್ಫಾಸ್ಟ್ನ ಮಾಡ್ಕೊಂಡಿದ್ದಾಯಿತು. ಆ್ಯಂಡ್ ಅದಾದಮೇಲೆ ನನ್ನ ಕೆಲಸ ಕಾರ್ಯ ಎಲ್ಲ ಶುರು ಮಾಡಿಕೊಂಡೆ. ಆ್ಯಂಡ್ ಇವತ್ತು ಗೋಲ್ಡ್ ಪೇ ಮಾಡಬೇಕು ನಾನು. ನನ್ನ ಆಫೀಸಿಂದ ಸ್ವಲ್ಪ ಹತ್ತಿರದಲ್ಲೇ ಇರುವಂಥ ಒಂದು ಜ್ಯುವೆಲರಿ ಶಾಪಲ್ಲೇ ನಾನು ಪೇ ಮಾಡ್ತಿರೋದು ಇವಾಗ ಗೋಲ್ಡನ್ನ. ಸೊ ಅಲ್ಲಿಗೆ ಹೋಗಿ ಪೇ ಮಾಡಿದ್ದಾಯಿತು. 2000 ರೂಪಿ ನಾನು ಎವ್ರಿ ಮಂತ್ ಪೇ ಮಾಡೋದು. ಇನ್ನು ನೆಕ್ಸ್ಟ್ 5 months 6 months ಏನೋ ನಾನು ಪೇ ಮಾಡಬೇಕು ಆ್ಯಕ್ಚುಲಿ. ಸೊ ಅದಾದಮೇಲೆ ಅಮೌಂಟ್ ಏನೂ ಕೊಡೋಲ್ಲ, ನಿಮ್ಗೆ ಗೊತ್ತೇ ಇರುತ್ತೆ. ಸೊ ದುಡ್ಡು ಏನಂತಾರೆ, ಅಲ್ಲಿ ಎಷ್ಟು ಅಮೌಂಟ್ ಆಗಿರುತ್ತೋ ಅಷ್ಟು ಅಮೌಂಟ್ಗೆ ಯಾವ ಗೋಲ್ಡ್ ಬರುತ್ತೋ ಅದನ್ನು ನಾವು ತೊಗೋಬೋದು. ಸೊ ಅದಾದಮೇಲೆ ಬುಕ್ ಕೊಟ್ಟಿರ್ತಾರೆ. ಆ ಬುಕ್ಕಲ್ಲಿ ಬರೆದಿರ್ತಾರೆ, ಒಂದು ಸ್ಟಿಕ್ಕರ್ಸ್ ಏನೋ ಅಂಟಿಸ್ತಾರೆ, ನೀವು ಎಷ್ಟು ಪೇ ಮಾಡಿದ್ದೀರಾ, ಏನು ಎತ್ತ ಕತೆ ಅಂತೆಲ್ಲ ಹೇಳ್ಬಿಟ್ಟು. ಸೊ ಅದನ್ನು ಅಲ್ಲಿ ತೋರಿಸ್ಬಿಟ್ಟು ಆ ಬುಕ್ಕಲ್ಲಿ ಫಿಲ್ ಮಾಡಿಸ್ಕೊಂಬರೋದಾಗಿರುತ್ತೆ. ಸೊ ಎವ್ರಿ ಮಂತು ಬಿಗಿನಿಂಗಲ್ಲೇ ಪೇ ಮಾಡಿಬಿಡ್ತೀನಿ. ಯಾಕಂದ್ರೆ ಸ್ಯಾಲ್ರಿ ನಮಗೆ ಸ್ವಲ್ಪ ಬೇಗನೆ ಬರೋ ಕಾರಣ ಬಿಗಿನಿಂಗಲ್ಲೇ ಪೇ ಮಾಡಿಬಿಡ್ತೀನಿ. ಸೊ ಇದು ನನ್ನ ಒಂಥರ ಸೇವಿಂಗ್ ಅಂತಲೇ ಹೇಳ್ಬೋದು. ನೀವು ಕೇಳ್ತಿರ್ತೀರ ಸಾಕಷ್ಟು ಜನ, ಇದು ಕೂಡ ನನ್ನ ಒನ್ ಆಫ್ ದ ಸೇವಿಂಗ್ಸ್ ಅಂತ ಹೇಳ್ಬೋದು. ಇಲ್ಲಿ ಸ್ಟಿಕ್ಕರ್ಸ್ ಅಂಟಿಸಿದೆ ನೋಡಿ, ಈ ಥರ ಅಂಟಿಸ್ಕೊಡ್ತಾರೆ ಎವ್ರಿ ಮಂತ್ ನಮಗೆ. ಅದಾದಮೇಲೆ ಆ್ಯಸ್ ಯೂಶುವಲ್ ನಂಗೆ ಒಂದು ಕಾಫಿ ಬೇಕೇ ಬೇಕು. ಆ್ಯಂಡ್ ಅದಾದಮೇಲೆ ಒಂದು ಸ್ಟ್ರಾಂಗಾಗಿ ಕಾಫಿನ ತೊಗೊಂಡು ಕುಡ್ದಿದ್ದಾಯಿತು. ಆ್ಯಂಡ್ ನಾನು ಸ್ವಲ್ಪ ವಿತೌಟ್ ಶುಗರ್ನ ಯಾವಾಗೂ ಪ್ರಿಫರ್ ಮಾಡೋದು. ಆಚೆ ಮನೇಲಿದ್ದಾಗ ಮಾತ್ರ ಏನಪ್ಪ ಜಾಗ್ರಿ ಪೌಡರ್ನ ಹಾಕ್ಕೊಂಡು ಕುಡಿತೀನಿ. ಆ್ಯಂಡ್ ಅದಾದಮೇಲೆ ನನಗೊಂದು ಕೆಲಸ ಬಂತು, ಕೋರಮಂಗ್ಲಗೆ ಹೋಗಬೇಕಾಗಿತ್ತು. ಸೊ ಇಮಿಡಿಯೇಟಾಗಿ ಚಿಕ್ಕ ಪುಟ್ಟ ಕೆಲಸ ಎಲ್ಲ ಮುಗಿಸ್ಕೊಂಡು ದೆನ್ ಹೊರಟಿದ್ದಾಯ್ತು. ಆಟೋನ ಬುಕ್ ಮಾಡಿಕೊಂಡು ನಮಗೆ ರೀಂಬರ್ಸ್ಮೆಂಟಾಗಿ ಕೊಡ್ತಾರೆ. ಸೊ ಒಂದೊಂದ್ಸಲ ಇನ್ನೊಂದ್ಸತ ಗೊತ್ತಾ, ಲೈಫಲ್ಲಿ ಮೋಟಿವೇಶನ್ ಬೇಕನ್ನಿಸ್ದಾಗ ಈ ಥರ ವಯಸ್ಸಾದ್ಮೇಲೆ ಆಟೋ ಓಡಿಸೋರನ್ನ, ಅಲ್ಲಿ ವೀಲ್ ಚೇರ್ ಥರ ಏನೋ ಒಂದು ಫಿಕ್ಸ್ ಮಾಡಿಕೊಂಡು ಝೊಮ್ಯಾಟೊ ಮಾಡೋರನ್ನೆಲ್ಲ ನೋಡಿದಾಗ ಲಿಟ್ರಲ್ ಲೈಫ್ ಮೋಟಿವೇಶನ್ ಇದೆ ಅಂತ ಅನಿಸುತ್ತೆ ನನಗೆ ಪರ್ಸ್ನಲಿ. Show me your food. Madam, ये ಕಾಣಿಸ್ತದೆ ಇಲ್ಲ, ಪುಳಿಯೋಗರೆ, ಸಲಾಡ್ ನೋಡಿ ಗೈಸ್. ಮ್ಯಾಂಗೋ ತಂದಿದ್ದಾರೆ, ಅದು ನಾನು ತಂದಿರೋದು ಗೈಸ್. ನೋಡಿ ಗೈಸ್, ನಾನು ಚೆನ್ನಾಗಿದೆ ಅಂತ ಒಂದು ಪೀಸ್ ತಂದಿದ್ದಾರೆ. ಚೆನ್ನಾಗಿದೆ ಟೇಸ್ಟ್ ಆ್ಯಕ್ಚುಲಿ ಮಾವಿನ ಹಣ್ಣು. ಸೊ ಜಸ್ಟ್ ನಾವು ಮನೆಗೆ ರೀಚ್ ಆಗಿದ್ದಾಯಿತು. ಆ್ಯಂಡ್ ಸ್ವಲ್ಪ ತರಕಾರಿಗಳು ಖಾಲಿ ಆಗಿತ್ತು, ತೊಗೊಂಬಂದೆ. ದಟ್ ಈಸ್ ಟೊಮೆಟೊ. ಹಾಗೆ ಇವತ್ತು ಆಚೆ ಹೋಗಿದೆ ಆಯಿತಾ, ಮದ್ದೂರು ವಡೆ. ಸೊ ಅದು ಸಿಕ್ತು ಆ್ಯಕ್ಚುಲಿ, ತುಂಬ ಚೆನ್ನಾಗಿದೆ. ಆರ್ಗ್ಯಾನಿಕ್ ಒಂದು ಶಾಪ್ಗೆ ಹೋಗಿದ್ದೆ. ಸೊ ಅಲ್ಲಿ ಸಿಕ್ತು, ತೊಗೊಂಬಂದೆ. ಹಂಗೆ ಅಲ್ಲೇ ಆಚೆ ಕಾಫಿ ಕುಡಿದ್ಬಿಟ್ಟು ಅದರಲ್ಲಿ ಒಂದು 2 ಪೀಸ್ ತಿನ್ಕೊಂಡ್ವಿ. ಆ್ಯಂಡ್ ಇನ್ನು ಮಿಕ್ಕಿದ್ದಿದೆ, ಅದನ್ನು ತೊಗೊಂಬಂದೆ ಮನೆಗೆ. ಆ್ಯಂಡ್ ಜೊತೆಗೆ ಇವಾಗ ಸ್ವಲ್ಪ ಇದ್ರಲ್ಲಿ ಬಸ್ಸಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹುರುಳಿಕಾಳು ತುಂಬ ದಿನ ಆಗಿದೆ ಮನೇಲಿ ಮಾಡೇ ಇಲ್ಲ ಆಯಿತಾ. ಸೊ ಅದಕ್ಕೆ ಇವತ್ತು ತೊಗೊಂಬಂದೆ. ನಮ್ಮ ಮನೆ ಹತ್ರ 10 ರೂಪೀಸ್ ಪ್ಯಾಕೆಟು. ಸೊ 2 ಪ್ಯಾಕೆಟ್ ತೊಗೊಂಬಂದೆ. ಸೊ ಇವಾಗ 2ರಲ್ಲೂ ಸಾಂಬಾರನ್ನ ರೆಡಿ ಮಾಡಬೇಕು. ತೋರಿಸ್ಕೊಡ್ತೀನಿ ನಿಮ್ಮ ಜೊತೆ ನಾನು ಯಾವ ಥರ ರೆಡಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಅದ್ರ ಜೊತೆಗೆ
ಬೆಳಗ್ಗೆನೆ ಓಟ್ಸು ಹಾಗೆ ಹೆಸರು ಬೇಳೆ ಎರಡೂ ಹೆಸರು ಕಾಳನ್ನ ನೆನ್ಸಿಟ್ಟೋಗಿದ್ದೆ ದೋಸೆಗೆ ರುಬ್ಕೊಳ್ಳೋಣ ಅಂತ ಹೇಳಿ. ಇವಾಗ ರುಬ್ಬಿ ಎತ್ತಿಡ್ಬೇಕು ಇದನ್ನ. ಇವಾಗಲೇ ತಿನ್ನೋಣ ಅಂತ ನಾನು ಮಾಡಿಟ್ಕೊಂಡಿದ್ದು, ಬಟ್ ನಂಗೆ ಆಲ್ರೆಡಿ ಊಟ ಜಾಸ್ತಿ ಆಗಿದೆ, ಸ್ನ್ಯಾಕ್ಸ್ ಕೂಡ ಆಗಿದೆ. ಸೊ ಅದಕ್ಕೋಸ್ಕರ ನಾನು ದಿನ ತಿಂತಿಲ್ಲ. ಇವಾಗ ರುಬ್ಬಿ ಎತ್ತಿಟ್ಟು ನಾಳೆ ಬೆಳಗ್ಗೆಗೆ ದೋಸೆನ ಮಾಡ್ಕೋತೀನಿ. ಆಲ್ರೆಡಿ ಏನೋ ಈರುಳ್ಳಿ ಚಟ್ನಿನ ಬೆಳಗ್ಗೆನೆ ಮಾಡಿದ್ನಲ್ಲ, ಸೊ ಈರುಳ್ಳಿ ಚಟ್ನಿ ಇದೆ. ಸೊ ಅದನ್ನೇ ಸ್ವಲ್ಪ ಬಿಸಿ ಮಾಡಿ ಎತ್ತಿಡ್ತೀನಿ. ನಾನು ಕೆಟ್ಟೋಗಲ್ಲ, ಅದು ಬಿಸಿ ಮಾಡೋ ಅವಶ್ಯಕತೆನೂ ಇಲ್ಲ, ಬಿಕಾಸ್ ಚೆನ್ನಾಗಿ ಫ್ರೈ ಮಾಡಿ ಮತ್ತೆ ರುಬ್ಬಿದಾದ್ಮೇಲೂ ಕೂಡ ಫ್ರೈ ಮಾಡಿರ್ತೀವಿ. ಸೊ ಹಾಗಾಗಿ ಅದನ್ನ ಹಂಗೆ ಎತ್ತಿಟ್ರು ನಡೆಯುತ್ತೆ, ಬಟ್ ನಾನು ಸ್ವಲ್ಪ ಬಿಸಿ ಮಾಡಿ ಎತ್ತಿರ್ತೀನಿ. ಸೊ ಇವಾಗ ಸ್ವಲ್ಪ ಕೆಲಸ ಇದೆ, ಬನ್ನಿ ಮಾಡುವ. ಸೊ ಆಮೇಲೆ ನಿಮ್ಮ ಜೊತೆ ಮಾತಾಡ್ತೀನಿ. ಸೊ ಇನ್ನೊಂದು ಕೆಲಸ ಅಂದರೆ ನೀರು ತೊಗೊಂಬರೋದು. ಲಿಟ್ರಲಿ 2 ಕ್ಯಾನ ತೊಗೊಂಬರ್ಬೇಕು. ಯಾರೊಬ್ಬರು ಕಮೆಂಟಲ್ಲಿ ಹಾಕಿದ್ರು, ತುಂಬ ರಿಚ್ ಮೇಡಮ್, ನೀವು ಆಟೋ ಬುಕ್ ಮಾಡ್ಕೊಂಡು ನೀರು ತೊಗೊಂಬರ್ತೀರಾ ಅಂತ. ಗುರು, ಅಲ್ಲಿ 500 ಮೀಟ್ರ್ 300 ಮೀಟ್ರ್ ಏನೋ ಇದೆ ನಮ್ಮ ಮನೆಯಿಂದ ನೀರು ತರೋಕ್ಕೆ. ಅದನ್ನೆಲ್ಲ ಏನು 2 ಕ್ಯಾನ ಎತ್ಕೊಂಡು ಓಡಾಡೋಕ್ಕಾಗುತ್ತೋ, ಹೋಗ್ಲಿ. ಸೊ ಓಕೆ, ಸೊ ಅದೆಲ್ಲ ಮುಗಿಸ್ಕೊಂಡು ನೀರೆಲ್ಲ ಫಿಲ್ ಮಾಡ್ಕೊಂಡು ತೊಗೊಂಬಂದು. ಆಟೋ ಡ್ರೈವರ್ ಕೂಡ ಕೇಳ್ತಾರೆ, ಯಾಕೆ ನಿಮ್ಮ ಮನೆಗೆ ಯಾರು ಡೆಲಿವರಿ ಮಾಡಲ್ವಾ ನೀರು, ನೀವೇ ಬಂದು ತೊಗೊಂಡೋಗ್ತೀರಾ ಅಂತ. ಬಟ್ ಮೊದಲು ಮಾಡ್ತಿರೋ, ಬಟ್ ಇವಾಗ ಯಾರೂ ಡೆಲಿವರಿ ಮಾಡ್ತಿಲ್ಲ. ಸೊ ಹಾಗಾಗಿ ನಾನೇ ಆಟೋನ ಬುಕ್ ಮಾಡಿಕೊಂಡು ಅಲ್ಲೇ ಹೋಗ್ಬಿಟ್ಟು ತೊಗೊಂಬರ್ಬೇಕು, ಹಾಗಾಗಿದೆ. ಸೊ ಇದನ್ನು 3rd ಫ್ಲೋರ್ವರೆಗೂ ಎತ್ಕೊಂಡೋಗಿಡೋದು ದೊಡ್ಡ ಸಾಹಸಕತೆ ನಂದು. ಸೊ ಫೈನಲಿ ನೀರೆಲ್ಲ ತೊಗೊಂಬಂದೆ. ನಂಗೆ ಲಿಟ್ರಲಿ ಬೆವರು ಬರ್ತದೆ ಫೇಸಲ್ಲಿ. ಸೊ ಫಸ್ಟು ಫೇಸ್ ಕ್ಲೀನ್ ಮಾಡ್ಕೊಳ್ಳೋಣ. ಜುಡಿಯೋ ವೆಟ್ ವೈಪ್ಸ್. ತುಂಬ ಶೆಕೆ ಆಗ್ತಿದೆ ಇತ್ತೀಚೆಗೆ. ಶೆಕೆ ಆಗ್ತಿದೆ ಲಿಟ್ರಲಿ. ಇವತ್ತಂತೂ ತುಂಬ ಡಸ್ಟಲ್ಲಿ ಓಡಾಡಿದ್ದೀನಿ ಆಯ್ತಾ. ನಾನಂತೂ ಫೇಸ್ ವಾಶ್ ಮಾಡ್ಕೊಂಡ್ಬಂದು ಆಮೇಲೆ ಸಿಗ್ತೇನೆ. ಟೈಮ್ ಬಂದು 8:17 ಆಗ್ತದೆ. ನನಗೊಂದು 8:30ಗೆ ಸೆಷನ್ ಇದೆ, ಪರ್ಸ್ನಲ್ ಸೆಷನು. ಸೊ ಬೇಗ ಎಲ್ಲದಕ್ಕೆಲ್ಲ ಸ್ವಲ್ಪ ಬೇಗ ಆಫೀಸಿಂದ ಬಂದೆ. ಇವತ್ತು ಕೆಲಸ ಎಲ್ಲ ಫಾಸ್ಟಾಗಿ ಮುಗಿಸ್ಕೋತಾ ಇದ್ದೀನಿ. ಸೊ ನನಗೆ ಸೆಷನ್ ಸ್ಟಾರ್ಟ್ ಆಗೋಕ್ಕೆ ಇನ್ನೊಂದು 5 to 10 minutes ಇದೆ. ಕ್ವಿಕ್ಕಾಗಿ ನಿಮ್ಗೆ ಏನೋ ಒಂದು ತೋರಿಸ್ತೀನಿ ಆಯ್ತಾ. ಪಾರ್ಸಲ್ ಅಂದರೆ ಫ್ರೆಂಡ್ ಆರ್ಡರ್ ಮಾಡಿರೋದು. ನಿಮಗೆ ಸೌಮ್ಯ ಗೊತ್ತಿರ್ಬೋದು, ನನ್ನ ಅಕ್ಕೋಗಿ ನನ್ನ ಜೊತೆ 1.5 year ಕೆಲಸ ಮಾಡ್ತಿದ್ದಾಳೆ. ಸೊ ಅವಳು ನನಗೆ ಲೇಟ್ ಬರ್ಡೇ ಗಿಫ್ಟ್ ಅಂತೇಳಿ ಝೂಕಿಂದ ಬ್ಯಾಗ್ನ ಆರ್ಡರ್ ಮಾಡಿಕೊಟ್ಟಿದ್ದಾಳೆ. ಆ್ಯಕ್ಚುಲಿ ನಾನು ನೈಟ್ ಅನ್ಕೋತಿದ್ದೆ ಆಯ್ತಾ. ಝೂಕ್ನ ಆ್ಯಕ್ಚುಲಿ ತುಂಬ ದಿನದಿಂದ ನೋಡ್ತಿದ್ದೆ. ಅವಳಿಗೂ ಗೊತ್ತು, ನಾನು ಸರ್ಚ್ ಮಾಡ್ತಿದ್ದು, ಅವಳಿಗೂ ತೋರಿಸ್ತಿದ್ದೆ ಚೆನ್ನಾಗಿದೆಯಾ ನೋಡು ಹೆಂಗೆ ಅಂತ ಹೇಳ್ಬಿಟ್ಟು. ದೆನ್ ಐ ಸ್ಟಾಪ್ ಇಟ್ ಆಯ್ತು, ಯಾಕಂದ್ರೆ ಆಲ್ರೆಡಿ ಆ ಬ್ಯಾಗ್ ತೊಗೊಂಡಿದ್ದೀನಲ್ಲ. ಸೊ ಆ ಬ್ಯಾಗ ಇರ್ಲಿ ಬಿಡು ಮತ್ತೆ ಏನಕ್ಕೆ ಅಂತ ಸುಮ್ಮನಾಗ್ಬಿಟ್ಟಿದ್ದೆ. ಆ್ಯಂಡ್ ನೆನ್ನೆ ನೈಟ್ ಕೂಡ ಏನಾದ್ರು ಶಾಪಿಂಗ್ ಮಾಡೋಣ ಅಂತ ಅನ್ಕೊಂಡು ಸರ್ಚ್ ಮಾಡ್ತಿದ್ದೆ. ಮತ್ತೆ ಝೂಕ್ ಬಂತು, ತಗೊಳ್ಳ ಬೇಡ ಅಂತ ಮತ್ತೆ ಯೋಚನೆ ಮಾಡ್ತಿದ್ದೆ. ದೆನ್ ಐ ಥಾಟ್ ಯಾರು ಗಿಫ್ಟ್ ಕೊಡ್ಬಾರ್ದಾ ಅಂತ ಅನ್ಕೊಂಡೆ ಆಯ್ತಾ. ಬೆಳಗ್ಗೆ ಆಫೀಸ್ಗೆ ಹೋಗಿ ದೆನ್ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡ್ ಬಂದೆ. ಅವಳಿಗೆ ಕಾಲ್ ಬಂದಿದೆ ಆ ಟೈಮ್ಗೆ. ಕರೆಕ್ಟಾಗಿ ಹೋಗಿ ನಾನು ಒಳಗಡೆ ಇದ್ದೆ. ಆಕ್ಚುಲಿ ನಾನು ಬರಕ್ ಮುಂಚೆ ತಂದು ಚೇರ್ ಮೇಲೆ ಇಟ್ಟಿದ್ಲು. ನಾನು ಯಾರ್ದು ಅಂತ ಜಸ್ಟ್ ಹಂಗೆ ಕೇಳ್ದೆ, ಯಾರು ಇಷ್ಟು ದೊಡ್ಡ ಬ್ಯಾಗ್, ಐ ಮೀನ್ ಪಾರ್ಸಲ್ ಬಂದಿದೆಯಲ್ಲ, ಯಾರು ಏನು ಎತ್ತ ಕತೆ ಅಂತ. ಅವಳು ಆಮೇಲೆ ಹೇಳಿದ್ರು, ಇದು ನಿನಗೆ ಲೇಟ್ ಬರ್ಡೇ ಗಿಫ್ಟ್, ಆಕ್ಚುಲಿ ವೀಕ್ ಬ್ಯಾಕ್ ಆರ್ಡರ್ ಮಾಡಿದ್ದು, ಇವಾಗ ಬಂದಿದೆ ಅಂತ ಹೇಳಿ ಗಿಫ್ಟ್ ತಗೊಂಡು. ಥ್ಯಾಂಕ್ ಯು ಸೋ ಮಚ್ ಸೌಮ್ಯ. ಇಷ್ಟ ಆಯ್ತು ಬ್ಯಾಗ್ ನನ್ಗೆ ಆಕ್ಚುಲಿ. ಸೊ ಝೂಕ್ ನಿಮ್ಗೆ ಎಲ್ರಿಗೂ ಆಲ್ರೆಡಿ ಗೊತ್ತೇ ಇರುತ್ತೆ. ಅಂಡ್ ಒಳಗಡೆ ಕಂಪಾರ್ಟ್ಮೆಂಟ್ ಬಂದು ನಿಮಗೆ ಲ್ಯಾಪ್ಟಾಪ್ ಇಡಕ್ಕೆ ಒಂದಿದೆ. ಈ ಕಡೆ ಈ ತರ ಓಪನ್ ಮಾಡ್ಬೋದು. ಅಂಡ್ ಇಲ್ಲೊಂದಿದೆ, ಇಲ್ಲೂ ಏನಾದ್ರು ಇಟ್ಕೋಬಹುದು. ಈ ಕಡೆ 2 ಪಾಕೆಟ್ಸ್ ಇದೆ ನಿಮ್ಗೆ. 1 second. ಈ ಕಡೆ 2 ಪಾಕೆಟ್ಸ್ ಇಡ್ಬೋದು. ಅಂಡ್ ವಾಟರ್ ಬಾಟಲ್ಗೂ ಕೂಡ ಸ್ಪೇಸ್ ಇದೆ. ಇಲ್ಲಿದೆಯಲ್ಲ, ಇದು ವಾಟರ್ ಬಾಟಲ್ಗೆ. ಒಳಗಡೆ ಒಂದು ಜಿಪ್ ಇದೆ ಅಂಡ್ ಸೈಡ್ ಅಲ್ಲಿ ಒಂದು ಜಿಪ್ ಇದೆ. ಸೊ ವೇರ್ ಮಾಡಿದ್ರೆ ಈ ತರ ಕಾಣಿಸುತ್ತೆ. ಸೊ ಯಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಗಿಫ್ಟ್. ಅಂಡ್ ಎಲ್ಲ ಎತ್ನಿಕ್ ವೇರ್ಗೂ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಅಂಡ್ ಈ ಪ್ರಿಂಟ್ ನಂಗೆ ಸಿಕ್ಕಾಬಟ್ಟೆ ಇಷ್ಟ ಆಯ್ತು.
ಸೊ ಯಾ, ಥ್ಯಾಂಕ್ ಯು ಯೂನಿವರ್ಸ್ ಫಾರ್ ದ ಗಿಫ್ಟ್. ಸೊ ಹುರುಳಿ ಕಾಳು ತೊಗೊಂಬಂದಿದ್ದೀನಿ ಬಸ್ಸಾರು ಮಾಡುವ ಅಂತ ಹೇಳಿ. ಒಂದು ಟೊಮೆಟೊ ಈರುಳ್ಳಿನ ಹಾಕಿ ಬೇಯಿಸಿಟ್ಟಿದ್ದೀನಿ. ಈಗ ಇದನ್ನು ರುಬ್ಬಕ್ಕೆ ಹಾಕೋಬೇಕು. ನಾನು ರುಬ್ಬಿ ಎತ್ತಿಡಬೇಕು. ಸಾಂಬಾರು ಇವಾಗಲೇ ಮಾಡೋಣ ಅಂತ. ಕಾಳು ಜಾಸ್ತಿ ಇದೆಯಲ್ಲ, ಪಲ್ಯ ಜಾಸ್ತಿ ಮಾಡ್ಕೊತೀನಿ. ತುಂಬ ದಿನ ಆಗಿದೆ ಹುರುಳಿ ಕಾಳು ಸಾಂಬಾರು ಮಾಡಿ. ನಾನು ಒಂದೊಂದ್ಸಲ ಒಂದೊಂದು ಥರ ಸಾಂಬಾರು ಮಾಡ್ತೀನಿ, ಎವ್ರಿ ಟೈಮ್ ಸೇಮ್ ಇರಲ್ಲ. ಸೊ ಇದಕ್ಕೇನೇನು ಹಾಕ್ತೀನಿ ಅಂತ ತೋರಿಸ್ವೆ. ಒಂದಿಷ್ಟು ಜೀರಿಗೆ ಹಾಕೋತೀನಿ, ಒಂದು ಸ್ವಲ್ಪ ಖಾರದ ಪುಡಿ, ನೀವು ಒಣಮೆಣ್ಸಿನ್ಕಾಯಿ ಬೇಕಿದ್ರೆ ಹಾಕೋಬೋದು. ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ದೀನಿ, ಹಾಗೆ ಸ್ವಲ್ಪ ಸಾಂಬಾರು ಪುಡಿ. ಸೊ ಇಷ್ಟು ಸಾಂಬಾರು ಪುಡಿ ಹಾಕೊಂಡು ಇವಾಗ ಗ್ರೈಂಡ್ ಮಾಡ್ಕೊಳ್ಳೋಣ. ಸೊ ಫೈನಲಿ ರೆಡಿ ಆಯಿತು ಬಿಸಿ ಬಿಸಿ ಬಸ್ಸಾರು, ಹುರುಳಿಕಾಳು ಬಸ್ಸಾರು. ಪಲ್ಯ ಬೆಳಿಗ್ಗೆ ಮಾಡ್ಕೊತೀನಿ, ಇವಾಗ ಸಾಂಬಾರು ಮಾತ್ರ ರೆಡಿ ಮಾಡಿ ಎತ್ತಿಡ್ತಾ ಇದ್ದೀನಿ. ಒಂದು ಕುದಿ ಬಂದಿದೆ, ಎಲ್ಲನೂ ಕರೆಕ್ಟಾಗಿ ಹಾಕಿದ್ದೀನಿ. ಉಪ್ಪು ಖಾರ ಎಲ್ಲ. ಹುಳಿ ಆಪ್ಷನಲ್, ಹಾಕೋಬೋದು, ಬಟ್ ನಾನು ಹುಳಿ ಹಾಕಲ್ಲ. ಇದೇ ಕರೆಕ್ಟಾಗಿದೆ ನನಗೆ, ತುಂಬ ಚೆನ್ನಾಗಿ ಬಂದಿದೆ. ಐ ಆಮ್ ಸೋ ಪ್ರೌಡ್ ಮೈ ಸೆಲ್ಫ್, ಐ ಆಮ್ ಅ ವೆರಿ ಗುಡ್ ಕುಕ್. ದೋಸೆಗೆ ಅಂತ ಹೇಳಿ ನೆನೆಸಿಟ್ಟಿದ್ದೆಲ್ಲ ನಾನು ರುಬ್ಬಿ ಇಟ್ಟಿದ್ದೀನಿ. ಸೊ ಬೆಳಿಗ್ಗೆ ಚೆನ್ನಾಗಿರುತ್ತೆ, ತರ್ತರಿಯಾಗಿ ಬರುತ್ತೆ ದೋಸೆ. ಸೊ ಇನ್ಸ್ಟೆಂಟ್ ದೋಸೆ ನಾನು ಹಿಂಗೆ ಮಾಡ್ಕೊಳ್ಳೋದು. ವೆರೈಟಿ ಆಫ್ ದೋಸೆಸ್ ಮಾಡ್ತೀನಿ, ಬೇರೆ ಬೇರೆ ಇಂಗ್ರೀಡಿಯೆಂಟ್ಸ್ನೆಲ್ಲ ಬಳಸ್ಕೊಂಡು. ಸೊ ಆದಷ್ಟು ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ ದೋಸೆ ಬಗ್ಗೆ. ಸೊ ನೀವು ಕೂಡ ಚೆಕ್ಔಟ್ ಮಾಡ್ಬೋದು. ಸೊ ಇದು ಕೂಡ ಫ್ರಿಜ್ಜಲ್ಲಿ ಎತ್ತಿಡಬೇಕು. ನನಗಂತೂ ಸಿಕ್ಕಾಬಿಟ್ಟೆ ಟೈರ್ಡ್ ಆಗ್ತಿದೆ, ಕೈಯೆಲ್ಲ ಪೇನ್ ಬರ್ತಿದೆ ಆಯಿತಾ. ವಾಟರ್ ಕ್ಯಾನ್ಸ್ ಎಲ್ಲ ತೊಗೊಂಬಂದಿದ್ದಕ್ಕೆ ಇವತ್ತು ಆ್ಯಕ್ಚುಲಿ. ಜಸ್ಟ್ ಲಿಪ್ ಬಾಮ್ ಅಪ್ಲೈ ಮಾಡ್ಕೋತೀನಿ. ಊಟ ಏನು ತಿಂದಿಲ್ಲ ನಾನು, ಜಸ್ಟ್ ಮಾವಿನ ಹಣ್ಣು ತೊಗೊಂಬಂದಿದ್ದೆ, ಒಂದು ತಿನ್ಕೊಂಡೆ ಅಷ್ಟೇ. ಆ್ಯಂಡ್ ಇದನ್ನು ಅಪ್ಲೈ ಮಾಡ್ಕೋತೀನಿ ಬಾಡಿಗೆ. ಸೊ ಎಸ್ ಗೈಸ್, ಹೋಪ್ ಈ ವಿಡಿಯೋನ ಎಂಜಾಯ್ ಮಾಡಿದ್ರ. ಥ್ರೂ ಔಟ್ ದ ಡೇ ನನ್ನ ಜೊತೆ ಇದ್ರಿ. ನನ್ನ ಡೈಲಿ ರೂಟೀನ್ ಯಾವ ಥರ ಇರುತ್ತೆ, ಸಮ್ಟೈಮ್ಸ್ ಕೆಲವೊಂದು ಚೇಂಜಸ್ ಆಗ್ತಿರುತ್ತೆ. ಅಫ್ಕೋರ್ಸ್ ನಾವೆಲ್ಲರೂ ಸೇಮ್ ಅಲ್ಲ, ಬಿಕಾಸ್ ಡೈಲಿ ಏನೇ ಇದ್ರೂ ಸ್ವಲ್ಪ ಚೇಂಜಸ್ ಆಗ್ತಿರುತ್ತೆ ನಮ್ಮೆಲ್ಲರೂ ಲೈಫಲ್ಲಿ. ಸೊ ಆ ಥರ ಥ್ಯಾಂಕ್ ಯು ಸೋ ಮಚ್ ವ್ಲಾಗ್ನ ಫುಲ್ಲಾಗಿ ವಾಚ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು. ಸಬ್ಸ್ಕ್ರೈಬರ್ಸ್ ಹೊಸೊಬ್ರು ಬರ್ತಿರೋದಕ್ಕೆ ತುಂಬ ತುಂಬ ಥ್ಯಾಂಕ್ ಯು. ಆ್ಯಂಡ್ ನಂಗಂತೂ ಬೆಡ್ ಮೇಲೆ ಮಲ್ಕೊಂಡ್ರೆ ಸಾಕು ನಂಗೆ ಆಗಿದೆ, ಅಷ್ಟು ಟಯರ್ಡ್ನೆಸ್ ಇದೆ, ಬಿಕಾಸ್ ಕ್ಯಾನ್ಸರ್ ಎಲ್ಲ ತೊಗೊಂಬಂದಲ್ಲ. ಸೊ ಹಾಗಾಗಿ ಆ್ಯಂಡ್ ಇವತ್ತು ಸ್ಕಿನ್ಗೆ ಯಾವುದೇ ಥರ ನಾನು ಕ್ರೀಮ್ಸ್ ಅಪ್ಲೈ ಮಾಡಿಲ್ಲ, ಜಸ್ಟ್ ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ಆ್ಯಂಡ್ ಜಸ್ಟ್ ಕೈಗೆ ಮಾತ್ರ ಅಪ್ಲೈ ಮಾಡ್ಕೊಂಡಿದ್ದು, ಹ್ಯಾಂಡ್ಸ್ಗೆ. ಇನ್ನು ಬಟ್ಟೆ ಎಲ್ಲ ಹಾಗೆ ಬಿದ್ದಿದೆ, ಜೋಡಿಸಿಟ್ಟಿಲ್ಲ ನಾನೇನು. ಆ್ಯಂಡ್ ಯಾ, ದಟ್ಸ್ ಇಟ್. ಹೋಪ್ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಆ್ಯಸ್ ಯೂಶುವಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ, ಅಲ್ಲೂ ಕೂಡ ಸಾಕಷ್ಟು ಅಪ್ಡೇಟ್ಸ್ ಬರ್ತಿರುತ್ತೆ ನಿಮಗೆ. ಯಾ, ಸಿಗ್ತೀನಿ ಮುಂದಿನ ದಿನಗಳಲ್ಲಿ ಮಾತಾಡುವ. ಅಲ್ಲಿವರೆಗೂ ಖುಷಿಯಾಗಿರಿ. ಆ್ಯಂಡ್ ನಿಮ್ಗೊಂದು ಅಫರ್ಮೇಷನ್ಸ್ ಕೊಡಬೇಕಲ್ವ ಇವತ್ತು. ಸೊ ಅಫರ್ಮೇಷನ್ ಬಂದು, ನಾನು ಯೂಶಲಿ ಏನಾದ್ರು ನೆಗೆಟಿವ್ ಆಗ್ತದೆ ಸುತ್ತಮುತ್ತ ಅಂತ ಬಂದಾಗ, ಯೂಶಲಿ ಎವ್ರಿ ಸಿಂಗಲ್ ಡೇ ನಾನು ಇದನ್ನ ರಿಪೀಟ್ ಮಾಡ್ತೀನಿ. ದಟ್ ಈಸ್ ಯೂನಿವರ್ಸ್ ಆಲ್ವೇಸ್ ವರ್ಕಿಂಗ್ ಫಾರ್ ಮೈ ಹೈಯೆಸ್ಟ್ ಗುಡ್ ಅಂತ ಹೇಳ್ಕೊತೀನಿ. ಸೊ ಸ್ಕ್ರೀನ್ ಮೇಲೆ ಹಾಕ್ತೀನಿ, ಸ್ಕ್ರೀನ್ಶಾಟ್ ತಗೊಳ್ಳಿ. ಆಲ್ ಈಸ್ ವೆಲ್ ಆರ್ ಎಲ್ಸ್ ಯೂನಿವರ್ಸ್ ಆಲ್ವೇಸ್ ವರ್ಕಿಂಗ್ ಫಾರ್ ಮೈ ಹೈಯೆಸ್ಟ್ ಗುಡ್. ಈ ಒಂದೆರಡನ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಸೊ ದಟ್ ಈಸ್ ಯುವರ್ ಅಫರ್ಮೇಷನ್ ಫಾರ್ ದ ಡೇ. ಟ್ರೈ ಮಾಡಿ. ಸೊ ಬರೆಯೋರು ಬರಿಬೋದು, ಹೇಳೋರು ಹೇಳ್ಕೋಬೋದು, ಯಾವಾಗ ಬೇಕಾದ್ರೂ ಹೇಳ್ಕೋಬೋದು ನೀವು. ಓಕೆನಾ? ಸೊ ಹೋಪ್ ಇಷ್ಟ ಆಗಿರ್ಬೋದು ಅಂತ ಅನ್ಕೊಂಡಿದ್ದೀನಿ. ಸಿಗ್ತೀನಿ ನನ್ನ ಮುಂದಿನ ಬ್ಲಾಗಲ್ಲಿ. ಬಾಯ್.